ಹೌದು, ಹೀಗೆ ಗಬ್ಬುನಾಥ ಬೀರುತ್ತಿರುವ ಶೌಚಾಲಯ, ಅದರಲ್ಲೇ ಮೂಗು ಮುಚ್ಚಿಕೊಂಡು ಶೌಚಾಲಯಕ್ಕೆ ಹೋಗುತ್ತಿರುವ ಸಾರ್ವಜನಿಕರು ಮತ್ತು ನಗರಸಭೆಯ ಅಧಿಕಾರಿಗಳು. ಈ ದೃಶ್ಯಗಳೆಲ್ಲ ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ನಗರಸಭೆಯ ಆವರಣದಲ್ಲಿ. ನಗರದ ಸ್ವಚ್ಛತಾ ವಿಚಾರದಲ್ಲಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ತಮ್ಮ ಬೆನ್ನನ್ನ ತಾವೇ ನಗರಸಭೆ ಅಧಿಕಾರಿಗಳು ತಟ್ಟಿಕೊಳ್ಳುತ್ತಾರೆ. ಆದರೆ ತಮ್ಮ ನಗರಸಭೆ ಆವರಣದಲ್ಲೇ ಇರುವ ಸಾರ್ವಜನಿಕ ಶೌಚಾಲಯದಲ್ಲಿ ಗಬ್ಬು ನಾರುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಪ್ರತಿನಿತ್ಯ ಪಕ್ಕದ ಕಚೇರಿಗಳಲ್ಲಿ ಕೆಲಸ ಮಾಡಿ ಹೋಗುವ ನಗರಸಭೆ ಅಧಿಕಾರಿಗಳು ಶೌಚಾಲಯಕ್ಕೆಂದು ನಗರಸಭೆ ಆವರಣದಲ್ಲೇ ಇರುವ ಸಾರ್ವಜನಿಕರ ಶೌಚಾಲಯದಲ್ಲಿ 1-2 ಮಾಡಿ ಬರ್ತಾರೆ. ಆದರೆ ಆ ಶೌಚಾಲಯವನ್ನ ನೋಡಿದ್ರೆ ಮಾಡಿರುವ ಊಟ ಹೊಟ್ಟೆಯಿಂದ ಆಚೆ ಬರುವಂತಾಗುತ್ತದೆ. ಆದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಈ ಕುರಿತು ನಗರಸಭೆ ಸದಸ್ಯ ನರಸಿಂಹಮೂರ್ತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಶೌಚಾಲಯದ ಬಗ್ಗೆ ಸುಮಾರು ಹಲವು ಬಾರಿ ನಾವು ಇದರ ಬಗ್ಗೆ ಹೇಳ್ತಾನೆ ಇದ್ದೀವಿ. ಅದು ಯಾಕೋ ಏನೋ ನೋಡಿದ್ರೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಅಷ್ಟೇ, ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲೇ ಇರ್ತಾರೆ, ಕಮಿಷನರ್ ಇಲ್ಲೇ ಇರ್ತಾರೆ, ಎಲ್ಲರೂ ಇಲ್ಲೇ ಇರ್ತಾರೆ. ಆದರೂ ಅದನ್ನು ನೋಡಿಕೊಂಡೇ ಓಡಾಡ್ತಾರೆ. ಅವರೇ ನಮ್ಮ ಇರೋ ಸ್ಟಾಫ್ ಅವರೇ ಬಂದು ಯೂಸ್ ಮಾಡೋಕ್ಕೆ ನೋಡಿದ್ರೆ ಓಡಾಡೋಕ್ಕೆ ಕೂಡ ಆಗಲ್ಲ. ಅದನ್ನು ಮೂಗು ಮುಚ್ಕೊಂಡು ಓಡಾಡಬೇಕು ಅಂಥ ಪರಿಸ್ಥಿತಿ. ಸುಮಾರು ಸತಿ ಹೇಳಿದ್ರೆ ಅವರು ಕಾಣಿಸಿದ್ದಂಗೆ ಅದ್ರ ಮೇಲೆ ಯಾರು ಗಮನ ಹರಿಸ್ದಿರಾ ಅದು ಹೋಗ್ತಾನೆ ಇರ್ತಾರೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಅಷ್ಟು ಮಾತ್ರ ನಾವು ಚಿಕ್ಕಬಳ್ಳಾಪುರನೆಲ್ಲ ಇನ್ನು ಸ್ವಚ್ಛತೆ ಮಾಡೋ ನಮ್ಮ ಆಫೀಸ್ ನಮ್ಮನ್ನೇ ಸ್ವಚ್ಛತೆ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂದರೆ ನಾವು ಯಾರಿಗೆ ಹೇಳೋದು ಅಂತ ಅರ್ಥ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಮ್ಮ ಕಮಿಷನರು, ನಮ್ಮ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಪಾಪ ಅವರಿಗೆ ಗೊತ್ತೇ ಇಲ್ದಿರ ಅಂತ ಕಣ್ಣು ಮುಚ್ಕೊಂಡು ಕೂತಿರ್ತಾರೆ. ಅವ್ರ ಸ್ಟಾಫೇ ಇಲ್ಲಿ ಹೋಗಬೇಕಾಗಿದೆ, ಯೂಸ್ ಮಾಡಬೇಕಾದ್ರೆ ಸಾರ್ವಜನಿಕರು ಅಂತಾರೆ. ಅದನ್ನು ನೋಡಿ ಯಾವ ಸ್ಥಿತಿಗೆ ಬಂದಿದೆ ಅಂತ ಸುಮಾರು 100 ಬಾರಿ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾರು ಕಿವಿಗೆ ಹಾಕಿಸ್ಕೊಂಡಿದ್ದೀರಾ. ಸುಮ್ಮನೆ ಮೇಲೆ ಸ್ವಚ್ಛತೆ ಮಾಡಿಬಿಟ್ಟು ಅದ ಮೇಲೆ ಸುಮ್ಮನೆ ಬ್ಲೀಚಿಂಗ್ ಪೌಡರ್ ಹಾಕಿ ಹೊಳ್ತೋಗ್ತಾರೆ. ನಮ್ಗೆ ನೋಡಿದ್ದಂಗೆ ಓಡಾಡ್ತಾ ಇದ್ದಾರೆ, ಮುಂದೆನೇ ಓಡಾಡ್ತಾ ಇರ್ತಾರೆ. ಅದಕ್ಕೆ ಯಾರು ಗೊಬ್ಬಲ ಓಡಾಡೋಕ್ಕೆ ಆಗೋದಿಲ್ಲ. ನೀವೇ ಹೋಗಿದ್ರಲ್ಲ, ಅಷ್ಟೊಂದು ದುರ್ನಾತ ಓಡ್ತಾ ಇದ್ರು ಕೂಡ ಅವ್ರು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದಾರೆ. ಅದು ಯಾಕೆ ಇಲ್ಲಾದರೂ ಅದನ್ನು ಶಾಶ್ವತವಾಗಿ ಮುಚ್ಚಾಕ್ಬಿಡಲಿ. ಅದನ್ನು ಹಂಗಾಸ್ ಮುಚ್ಚಿದ್ರು ಅದನ್ನು ಒಳ್ಳೆಯದೇ. ಅದನ್ನು ತೆಗೆದು ಸುಮ್ಮನೆ ಅದರಿಂದ ಅನಾನುಕೂಲ ಆಗೋದು ಅನುಕೂಲಕ್ಕಿಂತ ಅನಾನುಕೂಲನೇ ಹೆಚ್ಚಾಗ್ತಾ ಇದೆ. ಅಲ್ಲೊಂದು ನಮ್ಮಲ್ಲಿ ಟ್ರೇಡ್ ಅವ್ರು ಕಟ್ಕೊಟ್ಟಿದ್ದಾರೆ ನಮ್ಮ ಇವ್ರಿಗೋಸ್ಕರ ಪೊರಗಾರು. ಅದನ್ನು ಅಷ್ಟೇ ಕಾಟಾಚಾರಕ್ಕೆ ಅದು ಯೂಸ್ ಮಾಡ್ತಾರೆ. ಅದನ್ನು ಯಾರು ಮೇಂಟೆನೆನ್ಸ್ ಮಾಡೋರೇ ಇಲ್ದಿರಾಗ್ಬಿಟ್ಟಿದ್ದಾರೆ. ಸುಮ್ಮನೆ ಇಕ್ಕೊಂತಾರೆ. ಅದನ್ನು ಅಲ್ಲಿ ಭೂ ಕುಸಿತ ತಗೊಂಡು ಅಲ್ಲೆಲ್ಲ ಒಳಗಡೆ ಎಲ್ಲ ಶಿಥಿಲಗೊಂಡಿದೆ ಬಿಲ್ಡಿಂಗ್ ಕೂಡ. ಅವಾಗೆ ಅದ್ರ ಬಗ್ಗೆ ಕೂಡ ಯಾರು ಗಮನ ಹರಿಸ್ತಾ ಇಲ್ಲ. ಸಾರ್ವಜನಿಕರು ನಮ್ಮ ಸ್ಟಾಫೇ ಇದ್ದಾರೆ ಸರ್. ನಮ್ಮ ಸ್ಟಾಫ್ ಇಲ್ಲಿ ಬರುವಂಥ ಸಾರ್ವಜನಿಕರು ಬಳಸೋಕ್ಕಂತ ಇಕ್ಕಿರೋದು, ಸಾರ್ವಜನಿಕ ಉದ್ದೇಶಕ್ಕಾಗಿ ಇಕ್ಕಿರೋದು. ಅದನ್ನು ಈ ಥರ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಗರಸಭೆ ಒಳಗಡೆನೇ ಪಕ್ಕದಲ್ಲೇ ಇಲ್ಲ ಸರ್. ನಮಗೆ ಸೇರಿದ ನಮ್ಮ ಕಚೇರಿ ಒಳಗಡೆ ಇರುವಂಥದ್ದು ಇದು. ಇಲ್ಲೇ ಈ ದುಸ್ಥಿತಿ ಇದ್ದರೆ ನಮ್ಮ ಚಿಕ್ಕಬಳ್ಳಾಪುರ ಯಾವ ಥರ ಮೇಂಟೈನ್ ಮಾಡ್ತೀವಿ ಅಂತ ನಮ್ಮ ಮನಸ್ಸಾಕ್ಷಿಗೆ ನಾವೇ ಹೇಳ್ಕೊಡ್ಬೇಕಾಗುತ್ತೆ. ನಮ್ಮ ಅಧಿಕಾರಿಗಳು ಅದು ಯಾರಿಗೆ ಹೇಳ್ತಾರೆ ಗೊತ್ತಿಲ್ಲ. ಇದ್ರ ಮುಂದೆ ಇನ್ನೂ ನಾವು ಹೇಳಿ ಸಾಕಾಗಿದೆ. ಈಗ ನಿಮ್ಮ ಮುಖಾಂತರ ಅವ್ರು ಕಣ್ ತೆರೀಲಿ ಅಂತ ಅವರಲ್ಲಿ ನಾವು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಇನ್ನು ನಗರಸಭೆ ಕಚೇರಿಯ ಪಕ್ಕದಲ್ಲೇ 16 ವರ್ಷಗಳ ಹಿಂದೆ ಸಾರ್ವಜನಿಕರಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪುರುಷರಿಗೆ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಶೌಚಾಲಯಗಳನ್ನು ನಿರ್ಮಿಸಲಾಗಿತ್ತು. ಆದರೆ ಅದನ್ನ ನಿರ್ವಹಣೆ ಮಾಡಬೇಕಾದ ನಗರಸಭೆಯ ಸಿಬ್ಬಂದಿಗಳು ಬೇಜವಾಬ್ದಾರಿ ತೋರಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಸಹ ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ನಗರದ ಸ್ವಚ್ಛತೆ ಬಗ್ಗೆ ಗಮನ ಹರಿಸೋ ಅಧಿಕಾರಿಗಳು ತಮ್ಮ ಕಚೇರಿಯ ಪಕ್ಕದಲ್ಲೇ ಇರುವ ಸಾರ್ವಜನಿಕ ಶೌಚಾಲಯದ ಕಡೆ ಗಮನ ಕೊಡದೆ ಅಸ್ವಚ್ಛತೆಗೆ ಕಾರಣವಾಗಿದ್ದಾರೆ. ಇಲ್ಲ, ಈಗ ತಾವು ಗಮನಕ್ಕೆ ತಂದ ಮೇಲೆ ನಾನು ಭೇಟಿ ಕೊಟ್ಟಿದ್ದೆ. ಅದು ಸುಮಾರು ವರ್ಷಗಳಿಂದ ಶೌಚಾಲಯ ಸಾರ್ವಜನಿಕರಿಗೋಸ್ಕರ ಅದು ನಿರ್ಮಿಸಿದ್ದು. ಅದು ಒಂದು ಈಗ ಮಾಡ್ರನ್ ಆಗಿ ಒಂದು ಹೊಸದಾಗಿ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ನಾನು ಸಂಬಂಧಪಟ್ಟ ಇಂಜಿನಿಯರ್ಗೆ ತಿಳಿಸಿದ್ದೀನಿ. ಇದು ಶೀಘ್ರದಲ್ಲೇ ಅದಕ್ಕೆ ಹೊಸ ರೂಪ ಒಂದು ಕೊಡಬೇಕಂತೇಳಿ ಒಂದು ತೀರ್ಮಾನ ತೆಗೆದುಕೊಂಡಿದ್ವಿ. ಶೌಚಾಲಯ ನಗರಸಭೆ ಆವರಣದಲ್ಲಿರ್ಬೋದು, ಈ ಒಂದು ನಗರದಲ್ಲೂ ಅಷ್ಟೇ ಇನ್ನೊಂದು 4 ಹೈಟೆಕ್ ಮಾಡ್ರನ್ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕಂತ ಹೇಳ್ಬಿಟ್ಟು ನಾವು ಹೆಡ್ ಆಫೀಸ್ಗೆ ಪತ್ರ ಕೂಡ ಬರೆದಿದ್ದೀವಿ. ನಮಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಶೌಚಾಲಯ ಒಂದು ಅನುಮತಿ ಮತ್ತು ಅನುದಾನ 2 ಶೀಘ್ರದಲ್ಲೇ ನಮಗೆ ಅನುದಾನ ಬಿಡುಗಡೆ ಆಗಲಿದೆ. ಆಗಿದ ತಕ್ಷಣ ಚಿಕ್ಕಬಳ್ಳಾಪುರ BB ರಸ್ತೆಯಲ್ಲಿ ಮತ್ತು ನಗರಸಭೆ ಆವರಣದಲ್ಲಿ ಸಾರ್ವಜನಿಕರಿಗೆ ಒಂದು ಹೈಟೆಕ್ ಶೌಚಾಲಯವನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರ ಸೇವೆಗಾಗಿ ಒದಗಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇಲ್ಲ, ನಾವು ಪ್ರತಿನಿತ್ಯ ನಮ್ಮ ಏನು ಆರೋಗ್ಯ ಶಾಖೆಯಿಂದ ಪ್ರತಿನಿತ್ಯ ಸ್ವಚ್ಛತೆ ಮಾಡ್ತಾ ಇರ್ತೀವಿ. ಇದು ಏನು ಕೆಲವು ದಿನಗಳಿಂದ ಹೆಚ್ಚಾಗಿ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಈ ಥರ ಆಗಿದೆ. ಅದಕ್ಕೋಸ್ಕರ ಇವಾಗ ಯಾವುದೇ ರೀತಿ ಟೈಮ್ಗೂ ಒಂದು ಸ್ವಚ್ಛತೆ ಮಾಡೋಂಥ ಕೆಲಸ ನಾವು ನಮ್ಮ ಸಿಬ್ಬಂದಿಯಿಂದ ಕಾಲಕಾಲಕ್ಕೆ ಒಂದು ಮಾಡ್ತೀವಿ ಅಂತೇಳಿ ಹೇಳ್ತೀವಿ. ಒಟ್ಟಾರೆ ಊರೆಲ್ಲ ಸ್ವಚ್ಛ ಮಾಡಿ ಮನೆಯ ಮೂಲೆ ಜಾಗದಲ್ಲಿ ಕಸ ಬಿಟ್ಟರಂತೆ ಅನ್ನೋ ಹಾಗೆ ನಗರವನ್ನೆಲ್ಲ ಸ್ವಚ್ಛ ಮಾಡುವ ಚಿಕ್ಕಬಳ್ಳಾಪುರ ನಗರಸಭೆಯ ಸಿಬ್ಬಂದಿಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಗರಸಭೆಯ ಆವರಣದಲ್ಲೇ ಇರುವ ಶೌಚಾಲಯವನ್ನ ಅಸ್ವಚ್ಛತೆಯ ತಾಣವಾಗಿ ಮಾರ್ಪಟ್ಟಿದೆ.
ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.